ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲದ ಗೂಡಾಗಿದೆಯಾ? ಬಣ ರಾಜಕೀಯ ಮೇಲಾಟ ನಡೀತಾ ಇದೆಯಾ? JDSನಿಂದ ಅಶ್ವಿನ್ ಗೌಡ್ರು ಇದ್ದಾರೆ. ಗೌಡ್ರೆ, ಭಾಳ ಸ್ಟ್ರಾಂಗ್ ಆಗಿದ್ದಾರೆ, ಮಿತ್ರ ಪಕ್ಷದವರು ಸೇರ್ಕೊಂಡು ಇಡೀ ಕರ್ನಾಟಕ ಸ್ವೀಪ್ ಮಾಡಿಬಿಡ್ಬೋದು ಅಂತ ನೀವು ಮೈತ್ರಿ ಮಾಡ್ಕೊಂಡ್ರೆ ಅವ್ರ ಜಗಳನೇ ಅವ್ರಿಗೆ ಸಾಕಬೇಕಾಗೋಗಿದೆ. ಇಲ್ಲ, ನಿಮ್ಮ ಇಬ್ಬರು ವಿಶ್ಲೇಷಣೆನಲ್ಲೂ ಒಂದು ಅರ್ಥ ಇದೆ. ಸ್ವಲ್ಪ ಅಂದರೆ ಎಚ್ಚೆತ್ಕೊಳ್ಳೋಂಥ ಸಮಯ. ಯಾಕೆಂದರೆ ವಿಧಾನಸಭೆ ಚುನಾವಣೆಯಲ್ಲೂ ಈ ರೀತಿ ಚರ್ಚೆಗಳಾಗ್ತಾ ಇತ್ತು. ಅವಾಗಲೂ ಒಂದು ಎಚ್ಚೆತ್ತುಕೊಳ್ಳುವಂಥ ಒಂದು ಸಮಯ ಅಂತ ಇದೆ ಅಂತ. ಖಂಡಿತ ಚುನಾವಣೆ ಸಂದರ್ಭದಲ್ಲಿ ಒಳಬೇಗುದಿ, ವಿಷಕಂಠರಾಗ್ಬೋದು, ಕಿತ್ತಾಟ, ಒಂದು ಪರಸ್ಪರ ಏನೋ ಒಂದು ಹೇಳಿಕೆಗಳಂತ ಇರುತ್ತೆ ಸರ್. ಇಲ್ಲಿ ಏನಾಗಿದೆ ಸರ್, JDSಗೆ 2 ಸೀಟ್ ಕೊಡ್ತಾರೆ, 5 ಸೀಟ್ ಕೊಡ್ತಾರೆ, 3 ಸೀಟ್ ಕೊಡ್ತಾರೆ ಅಂತ ಆಡಳಿತ ಪಕ್ಷದವ್ರು ಹೇಳ್ತಾನೆ ಬರ್ತಿದ್ದಾರೆ. ಸೀಟ್ ಕೊಡ್ತಾರೆ ಸರ್ 2 ದಿನಕ್ಕಾದರೆ ಇಲ್ಲಿ 2 ಸೀಟ್ ಅಂತಲ್ಲ, 3 ಅಂತಲ್ಲ, 5 ಅಂತಲ್ಲ, ಕುಮಾರಣ್ಣವರು ಹಾಗೂ ಪೂಜ್ಯ ದೇವೇಗೌಡರು ಸೇರಿ ಪ್ಲಸ್ 10 ಕ್ಷೇತ್ರಗಳಿಗೆ ಪರಿಣಾಮ ಬೀಳುವಂಥ ಚಾನ್ಸಸ್ ಇದೆ. ಆದ್ದರಿಂದ ಕಾಂಗ್ರೆಸ್ಸಿನವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ. ಮಂಡ್ಯದಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆನಲ್ಲಿದ್ದಂಥ ರವೀಂದ್ರ ಅವರು ಮೊದಲೇ ಹೇಳಿದ್ರು, ಅವರ ಪಟ್ಟಿ ರಿಲೀಸ್ ಆಗೋ 24 ಗಂಟೆ ಮುಂಚೆನೆ 100 ಕೋಟಿ ಕೊಟ್ಟು ಆ ಒಂದು ಮಂಡ್ಯ ಕ್ಷೇತ್ರದ ಟಿಕೆಟನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ. ನಾವು ಯಾರೂ ಹೇಳಿಲ್ಲ. ಅವರೊಂದು ಜವಾಬ್ದಾರಿಯುತ ಹುದ್ದೆನಲ್ಲಿ ಇದ್ರೆ ಅದೊಂದು ಪಾರ್ಟ್. ನಾನು ಹೇಳ್ತಿದ್ದೀನಿ, ತುಮಕೂರು ಇರ್ಬೋದು. ಅವ್ರು ಹೇಳದೇ ಇರೋ ವಿಷಯಗಳನ್ನೆಲ್ಲ ನಮ್ಮ ಪ್ಯಾನಲ್ನಲ್ಲಿ ಇಲ್ಲ ರೀ. ಅವರು ತುಮಕೂರು ಪ್ಯಾನಲ್ನಲ್ಲಿ ಇದ್ರೆ ನಾನು ಹಂಗಲ್ಲಪ್ಪ ಹಿಂಗೆ ಹೇಳಿದ್ದು ಅಂತ ಅವ್ರು ಹೇಳ್ಬೋದಾಗಿ. ಇಲ್ಲ, ಅದು ಅವ್ರು ಟಿಕೆಟ್ ಕೇಳಿದ್ರಂತೆ, DK ಶಿವಕುಮಾರ್ 100 ಕೋಟಿ ಇದೆಯಾ ಅಂತಂದ್ರಂತೆ. ಚುನಾವಣೆ ಖರ್ಚಿಗಿದೆಯಾ ಅಂತ ಕೇಳಿದಾರೆ. ನೀವು 100 ಕೋಟಿ ಇದೆಯಾ ಅಂತ ಕಾಂಗ್ರೆಸ್ ಅವ್ರಿಗೂ ಸೇರ್ಸಿ ಕೇಳ್ಬಿಡ್ತೀನಿ. ಇವಾಗ ಅಭ್ಯರ್ಥಿಗಳ ಕೊರತೆ ಇದೆ. ನಮ್ಮ ಸರ್ ನಮ್ಮಲ್ಲಿ ಅಭ್ಯರ್ಥಿಗಳ ಕೊರತೆ ಇಲ್ಲ. ಕಳೆದ ಲೋಕಸಭೆ ಗೆದ್ದಿದ್ದ ಬರ್ತೀನಿ. ಬೇಡ ಮಧ್ಯ ಬರೋದು ಬೇಡ. ನಿಮ್ಮ ಪಕ್ಷ ಏನ್ ಮಾಡ್ತದೆ? ನೀವೇನ್ರಿ ಸಣ್ಣ ಪಕ್ಷದವರು ಅಂತ ಆಪರಿ ದೌರ್ಜನ್ಯ ಮಾಡ್ತೀರಿ ಅವ್ರ ಮೇಲೆ? ಆಪರಿ ದೌರ್ಜನ್ಯ ಮಾಡ್ತೀರಿ. ಲೋಕಸಭೆ ಚುನಾವಣೆ ಎಷ್ಟು ಗೆದ್ದಿದ್ದ ಒಂದ್ ಗೆದ್ದಿದ್ವಾ? ನೀವ್ ಎಷ್ಟು ಗೆದ್ದಿದ್ರಿ? ಮತ್ ಸುಮ್ಮನೆ ಇರಿ. ನಮ್ಮ ಪಕ್ಷ 28 ಗೆದ್ದಿರ್ತಕ್ಕ ಕಾಲ ಮರಿಬೇಡಿ ನೀವು. ನಾವು ಒಂದು ಬರ್ಲಿಕ್ಕೆ ಕಾರಣ ನಿಮ್ಮ ಜೊತೆಲಿ ಹೋಗಿದ್ದು. ಚುನಾವಣಾ ಸ್ಟ್ರಾಟಜಿ ಡೆಕೋರಂ ಇರ್ಲಿ. ದಯವಿಟ್ಟು ಚರ್ಚೆ ಮಾಡುವಾಗ ಒಂದು ಡೆಕೋರಂ ಇರ್ಲಿ. ನೀವು ಮಾತಾಡುವಾಗ ತುಟಿ ಪಿಟಕ್ ಕಂದಿಲ್ಲ, ಸುಮ್ಮನೆ ಕೇಳಿಸ್ಕೊಂಡಿದ್ದಾರೆ. ಒಂದು ನಿಮಿಷ, ದಯವಿಟ್ಟು ನಾಗರಾಜ್ ಯಾದವ್ ಒಂದು ನಿಮಿಷ. ಮಾತಾಡ್ಲಿಲ್ಲ. ಅವರವರ ಪಕ್ಷದ ಬಗ್ಗೆ ಅವರವರು ಮಾತಾಡಿ ಎದ್ದು ಹೋಗೋದಾದ್ರೆ ನೀವು ಪ್ರೆಸ್ ಮೀಟ್ ಮಾಡೋದು ಬೆಟರ್. ಡಿಬೇಟ್ ಮಾಡಕ್ಕಾಗಲ್ಲ. ಒಂದು ಸ್ಮಾಲ್ ಪ್ಲೀಸ್. ನೀವು ಹೇಳಿದ್ರು ಒಪ್ಕೊಂಡಿದ್ದೀನಿ, ನಿಮ್ಮ ಮಾತನ್ನ ಒಪ್ಕೊಂಡಿದ್ದೀನಿ. ನಾನು ಏನಾದರೂ ಅವರ ಪಕ್ಷದ ಬಗ್ಗೆ ಮಾತಾಡಿದ್ರೆ ಆಮೇಲೆ ಆಪಾದನೆ ಮಾಡಿದ್ರೆ ಅಜಿತ್ ಹೇಳಿದ್ರು, ಕ್ಲಾರಿಫೈ ಮಾಡಿದ್ದಾರೆ. ನನ್ನ ಪಕ್ಷದ ಪರವಾಗಿ ನಾನು ಹೇಳ್ತೀನಿ ಸರ್, 2 ಸೀಟ್ ಕೊಡ್ತಾರೆ, 5 ಸೀಟ್ ಕೊಡ್ತಾರೆ ಅಂತ ಮುಖ್ಯವಲ್ಲ ಸರ್. ನಾನು ಆಗ್ಲೇ ಹೇಳ್ದಂಗೆ ಆ ಪೂಜ್ಯ ದೇವೇಗೌಡರು ಮತ್ತೆ ಕುಮಾರಣ್ಣವರು 10 ಕ್ಷೇತ್ರಕ್ಕೆ ಪರಿಣಾಮ ಬೀಳುವಂತ ಚಾನ್ಸಸ್ ಇದೆ. ಆದ್ರಿಂದ ಇವತ್ತಿಗೂ ಆಡಳಿತ ಪಕ್ಷದವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ. ತುಮಕೂರು ಆಗಲಿ, ಕೋಲಾರ ಇರಲಿ, ಚಿತ್ರದುರ್ಗ ಇರಲಿ, ಮೈಸೂರು ಇರಲಿ, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ತರ ಕ್ಷೇತ್ರಗಳಲ್ಲಿ ಅವ್ರಿಗೆ ಭಯ ಇದೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಅವರು ಇವಾಗ್ಲೂ JDS ಅವ್ರಿಗೆ ಕ್ಷೇತ್ರ ಪರಿಣಾಮ ಬೀಳದಿದೆ. ಅಶ್ವಿನ್ ಗೌಡ್ರೆ, ಈಗ ಉತ್ತರ ಏನು? ಇದೆಲ್ಲವೂ ನೀವು ಮಾತನಾಡ್ತಾ ಇರೋದು ಎಲ್ಲ ಕರೆಕ್ಟ್ ಯಾವಾಗ ಆಗುತ್ತೆ ಅಂದ್ರೆ, ಅವರ ಪಕ್ಷದಲ್ಲೂ ಎಲ್ರಿಗೂ ತಾಳಮೇಳ ಇರಬೇಕು, ನಿಮ್ಮ ಪಕ್ಷದಲ್ಲಿ ಎಲ್ರಿಗೂ ತಾಳಮೇಳ ಇರಬೇಕು. ಅದು ಕಾಣಿಸ್ತಾ ಇಲ್ಲ. ಒಂದ್ ನಿಮಿಷ, ನೀವ್ ಹೇಳ್ತಾ ಇದ್ದೀರಿ ನಿಮ್ಗೆ ಅಭ್ಯರ್ಥಿ, ನಾಗರಾಜ್ ಯಾದವ್ ದಯವಿಟ್ಟು, ನೀವ್ ಹೇಳ್ತಾ ಇದ್ದೀರಿ ನಿಮ್ಗೆ ಅಭ್ಯರ್ಥಿ ಇಲ್ಲ ಅಂತ.
ನಾಳೆ ಮಂಡ್ಯ ಕೊಟ್ರಪ್ಪ ನಿಮ್ಗೆ, ಯಾರು ಅಭ್ಯರ್ಥಿ ನಿಮಗೆ? ಮಂಡ್ಯಕ್ಕೆ ಅಭ್ಯರ್ಥಿಗಳು ಇದಾರಲ್ಲ ಸರ್, ಎಷ್ಟು ಜನ ಹೇಳ್ಬೇಕು ಸರ್? ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗ ನಾನು ಕೇಳ್ಕೊಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ಕೊಂಡಿದ್ದೀವಿ, ಈ ಬಾರಿ ನಾವು ನಿಲ್ಲಿಸ್ಬೇಕು, ಅವ್ರು ಬರ್ಬೇಕು ಮಂಡ್ಯ ಕ್ಷೇತ್ರಕ್ಕೆ ನಾನು ಕೇಳ್ಕೊಳ್ತಿದ್ದೀನಿ. ಸಾರ್ ಚಂದ್ರ ಅವರು ವಾರದಿಂದ ಮಂಡ್ಯದಲ್ಲಿ ಯಾರಿಗೆ ಅಂತಾನೆ ಗೊತ್ತಿರಲಿಲ್ಲ. ಆಲ್ ಆಫ್ ಸಡನ್ ತಾಲೂಕು ಹೋಬ್ಳಿ ಎಲ್ಲಾ ಬೂತ್ ಮೆಂಬರ್ಗೂ ಸ್ಟಾರ್ ಚಂದ್ರ ಅವ್ರು ಗೊತ್ತು ಅಂತಂದ್ರೆ ಆಗಲ್ವಾ ಸರ್? ನಾನು ಹೇಳ್ತಿರೋದು ಪರಿಣಾಮ ಬಗ್ಗೆ ನಾನು ಹೇಳ್ತಿದ್ದೀನಿ. ಕುಮಾರಣ್ಣವ್ರನ್ನ ಅಗ್ರವಾಗಿ ತಗೊಳ್ಳೋದು ಬೇಡ. 10 ಪ್ರಶಂಸೆ 10 ಕ್ಷೇತ್ರ ಎಕ್ಸಾಂಪಲ್ ಕೊಡ್ತೀನಿ, ವಿತ್ ಎಕ್ಸಾಂಪಲ್ ಕೊಡ್ತೀನಿ. ಕೋಲಾರ ಇರ್ಬೋದು, ನಾವು ಹೇಳ್ತಾ ಇರೋದೇ ಒಂದು, ನೀವು ಹೇಳ್ತಾ ಇರೋದೇ ಹೇಳಿ ಸರ್. ಮಂಡ್ಯ ನಾನು ಹೇಳದ್ನಲ್ಲ, ನೀವು ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ, ಸೆಂಟ್ರಲ್ ಅಲ್ಲಿ ಇನ್ನೊಮ್ಮೆ ಅಧಿಕಾರಕ್ಕೆ ಬರ್ತಾರೆ, ಅವ್ರ ಜೊತೆಗೆ ಸೇರ್ಕೊಂಡು ಕಳೆದ ಸಲದ ಟ್ಯಾಲಿಯನ್ನು ಏರಿಸ್ಕೋಬೇಕು ಅಂತ ಬಂದಿದ್ದೀರಿ. ಆದ್ರೆ ನಿಮ್ಮ ಮಿತ್ರ ಪಕ್ಷದ ಒಳಜಗಳಗಳು ಜಾಸ್ತಿ ಆಗಿದ್ದಾವೆ. ಆದ್ರಿಂದ ಅಶ್ವಿನ್ ಗೌಡ್ರೆ, ನಮ್ಮ ಅನೇಕ ಪ್ರಶ್ನೆಗಳನ್ನು ನೋಡಿ. BJP JDSನ ಮೈತ್ರಿ ಇದೆ, ಮೈತ್ರಿ ಆಯಿತು, 3-4 ತಿಂಗಳಿಂದ ಮೈತ್ರಿ ಆಯಿತು. ರಾಜ್ಯಸಭಾ ಚುನಾವಣೆಯಲ್ಲಿ ನಿಮ್ಗೆ ಬ್ಯಾಕ್ ಫೈರ್ ಆಯಿತು. 1, 2, 3, 4 ಸೀಟ್ಗಳನ್ನು, ಎಷ್ಟು ಸೀಟನ್ನು BJP JDS ಕೊಡುತ್ತೆ ಅಂತಕ್ಕಂಥದ್ದು ನಿರ್ಣಯಿಸ್ಲಿಕ್ಕೆ ನೀವು ಎಷ್ಟೊಂದು 10 ಸಭೆ ಮಾಡ್ತೀರಾ ಸರ್? ಅದಾಗ್ಬೋದು, ಯಾಕೆಂದ್ರೆ ಒಂದು ಸಮ್ಮಿಶ್ರ ಒಂದು ಮೈತ್ರಿ ಮಾಡ್ಕೊಂಡಿದ್ದೀವಿ, NDA ಭಾಗವಾಗಿದ್ದೀವಿ ಸರ್. ದೇವೇಗೌಡರು ಸರ್, ನಾನು ಹೇಳ್ತಿದ್ದೀನಿ, ಈಗ ಮಂಡ್ಯ ಕೊಡ್ತಾರಾ ಇಲ್ವಾ? ಎಷ್ಟು ಅಂದ್ರೆ ದ್ವಂದ್ವ ಎಷ್ಟು ದಿನ ಅಂತ ಪ್ರಶ್ನೆ ಕೇಳಿ ಸರ್, ಕ್ಲಾರಿಟಿ ಬಗ್ಗೆ ನಾಗರಾಜ್ ಯಾದವ್ ಸರ್, ನಿಮ್ನ ಮಾತಾಡಕ್ ಬಿಡಲ್ಲ ಸರ್. ನಾನು ಸುಮ್ನೆ ಕೂತಿರ್ಲಿಲ್ವಾ? ಒಂದು ರೆಸ್ಪೆಕ್ಟ್ ಮಾಡ್ಬೇಕು ಸರ್. ನಾನು ಹೇಳ್ತಿರೋದು ಒಂದು ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕಾಗುತ್ತೆ. ಕುಮಾರಣ್ಣವರು ಒಂದು ಮೇಲ್ಮಟ್ಟದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದಾಗ NDA ಭಾಗವಾಗಿದ್ದೀವಿ ಸರ್. ಅವ್ರಿಗೆ ಸಾಧಕ ಬಾಧಕಗಳು ಚರ್ಚೆ ಮಾಡ್ತಾರೆ. ಹಾಸನ್ಗೆ ಏನ್ ಮಾಡ್ಬೇಕು, ಮೈಸೂರಲ್ಲಿ ಏನ್ ಮಾಡ್ಬೇಕು, ಮಂಡ್ಯದಲ್ಲಿ ಏನ್ ಮಾಡ್ಬೇಕು, ಕೋಲಾರಲ್ಲಿ ಏನು, ತುಮಕೂರು. ಇನ್ನು ಈಗ ನಮಗಿಂತ ನಿಮ್ಗೇನ್ರಿ ಚಿಂತೆ? ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ನಾಗರಾಜ್ ಯಾದವ್ ಅವರಿಬ್ರು ಕಾಂಗ್ರೆಸ್ ಅಂತ ಹೆಸರು ಎತ್ತಬಾರ್ದ? ಹಂಗೆ ಡಿಬೇಟ್ ಮಾಡ್ಬೇಕಾ? ಹೇಳಿ ಸರ್, ಮತ್ತೆ ಕೇಳಿಸ್ಕೊಳ್ಳಿ, ನಿಮ್ಮ ಟರ್ನ್ ಬಂದಾಗ 100 ಕೋಟಿ ಬಗ್ಗೆ ಮಾತಾಡ್ತಾರೆ. ನಾಗರಾಜ್ ಯಾದವ್ ಅವರಿಬ್ರು ಡಿಸೈಡ್ ಮಾಡ್ರಿ, ನಿಮ್ಮನ್ನ ಮಾತಾಡೋದ್ ಬಿಡದೆ ಇರೋದು ಕಷ್ಟನೇ ಅಲ್ಲ. ಇಡೀ ಒಂದು ತಾಸು ಹಿಂಗಾಗ್ಬಿಡುತ್ತೆ. ಸವಾಲನ್ನ ಸ್ವೀಕಾರ ಮಾಡಿ. ನಾಗರಾಜ್ ಯಾದವ್ ಪ್ಯಾನಲ್ಗೆ ಒಂದು ಡೆಕೋರಮ್ ಇರುತ್ತೆ, ಆ ಡೆಕೋರಮ್ ಅನ್ನ ನೀವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾವತ್ತೂ ಕೊಡೋದಿಲ್ಲ ನೀವು. ನಾನು ಕೌಂಟರ್ ಮಾಡಿದ್ದೀನಿ ತಾನೇ ನಾಗರಾಜ್ ಯಾದವ್. ಎಸ್ ಅಶ್ವಿನ್ ಗೌಡ ಸರ್, ಇವ್ರಿಗೆ ಅಭ್ಯರ್ಥಿಗಳಿಲ್ಲ, ಪದೇ ಪದೇ ಹೇಳ್ತಿದ್ದಾಗ ಇವ್ರು ಮಧ್ಯೆ ಮಾತಾಡ್ತಾರೆ ಅಂದ್ರೆ ಇವ್ರು ಏನು ಸಮರ್ಥಿಸ್ಕೊಳ್ಬೇಕಂತ ಶಕ್ತಿ ಇಲ್ಲ. ತುಮಕೂರಲ್ಲಿ ಅಭ್ಯರ್ಥಿ ಇಲ್ಲ ಅಂದಿದ್ಕೆ ಬಿಜೆಪಿಯಿಂದ ಕರ್ಕೊಂಡು ಬಂದ್ರೆ ಅದು ನಾನೇನಾದ್ರು ಬೇರೆ ಹೇಳ್ತಿಲ್ಲ. ಆದ್ರೆ ಸಮರ್ಥಿಸ್ಕೊಳ್ತಾರ, ಖಂಡಿಸ್ತಾರ, ಅದು ಅವ್ರ ಟರ್ಮ್ ಬಂದಾಗ ಮಾಡ್ಲಿ. ತುಮಕೂರಲ್ಲಿ ಕ್ಯಾಂಡಿಡೇಟ್ ಇರ್ಲಿಲ್ವಾ ಸರ್? ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರಿಗೆ 6 ತಿಂಗಳಿಂದ ಕೇಳ್ಕೊಳ್ತಿದ್ರು. ಹೇಗೆ ನಾನು ಹೇಳ್ತಿದ್ದೀನಿ, ಅದು ಅವ್ರ ಸ್ಟ್ರಾಟಜಿ ಇರ್ಬೋದು. ಅವ್ರಿಗೆ ಭಯ ಆಯಿತು, ಚುನಾವಣೆಗೆ JDS ಟಿಕೆಟ್ ತಗೊಂಡಿಲ್ಲ ಅಂದ್ರೂ ಅವ್ರ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದು ಗೊತ್ತಿದೆ. ಆದ್ರಿಂದ ಕೋಲಾರದಲ್ಲಿ ಮಾನ್ಯ ಹಿರಿಯ ಸಚಿವರಾದಂಥ ಮುನಿಯಪ್ಪ ಅವರು ಹಿಂದೆ ಆಗ್ತಿದ್ದಾರೆ, ಚಿಕ್ಕಬಳ್ಳಾಪುರಲ್ಲಿ ಆಗ್ತಿದ್ದಾರೆ, ಚಿತ್ರದುರ್ಗದಲ್ಲಿ ಆಗ್ತಿದ್ದಾರೆ, ಹಾಗೆ ತುಮಕೂರಲ್ಲಿ ಆಗ್ತಿದ್ದಾರೆ. ಏನಕ್ಕೆ ಸರ್ ಮೈಸೂರಲ್ಲಿ ಆಗ್ತಿದ್ದಾರೆ? ನಾನು ಹೇಳ್ತಿರೋದು 2 ಸೀಟ್ ನಮಗೆ JDS ಅವರು ಕೊಡ್ತಾರೆ, 3 ಸೀಟ್ ಅಂತ ಇಂಪಾರ್ಟೆಂಟ್ ಅಲ್ಲ. ಹೇಗೆ ಲೋಕಸಭೆ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ ಕುಮಾರಣ್ಣನವರ ಪ್ರಭಾವ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇವ್ರಿಗೆ ಅಭ್ಯರ್ಥಿಗಳು ಕೊಡ್ತೀನಿ ಅಂದಾಗ ಹೇಳಿ, ತುಮಕೂರಲ್ಲಿ ಏನಕ್ಕೆ ಮಾಡಿದ್ರಿ, ಆರ್ಗ್ಯುಮೆಂಟ್ ಇರುವಂಥದ್ದು. ಕುಮಾರಸ್ವಾಮಿ ಅವರ ಪ್ರಭಾವ 8 ಕ್ಷೇತ್ರದಲ್ಲ, 10 ಕ್ಷೇತ್ರದಲ್ಲ, ಅದಲ್ಲ ಡಿಸ್ಪ್ಯೂಟ್. ಇಲ್ಲಿ ಮೋದಿ ಅವರ ಪ್ರಭಾವ 28 ಕ್ಷೇತ್ರದಲ್ಲಿದೆಯಾ, 24 ಕ್ಷೇತ್ರದಲ್ಲಿದೆಯಾ, ಡಿಸ್ಪ್ಯೂಟ್ ಅದಲ್ಲ. ಪ್ರಭಾವವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಬೇಕು ಅಂದ್ರೆ ಆಯಾ ಕ್ಷೇತ್ರದಲ್ಲಿ ಎಲ್ಲಾ ನಾಯಕರು ಒಗ್ಗಟ್ಟಾಗಿರಬೇಕು. ಚರ್ಚೆಯಲ್ಲಿ ಅದೇ ಸರ್ ಚರ್ಚೆ ಇರೋದು. ಸರ್ವಸಮ್ಮತಿ ಅಭ್ಯರ್ಥಿ ಇರಬೇಕು, ಆ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡೋದಕ್ಕೆ ಎಲ್ಲಾ ಬಣಗಳು ಒಂದಾಗಿರಬೇಕು. ಅದು ಕಾಣಿಸ್ತಾ ಇಲ್ಲ ಅನ್ನೋದನ್ನ ಸರ್ ಇಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಬೆಂಗಳೂರು ರೂರಲ್ಗೆ ಹೋದಾಗ ಬಿಜೆಪಿ ಕಾರ್ಯಕರ್ತರು ಕೇಳ್ಕೊಳ್ತಿದ್ದಾರೆ, JDS ನ ಕಾರ್ಯಕರ್ತರು ಕೇಳ್ಕೊಳ್ತಿದ್ದಾರೆ. ಹಾಗೆ ಮೈಸೂರಿಗೆ ಹೋದ್ರು ಕೇಳ್ತಿದ್ದಾರೆ, ತುಮಕೂರಲ್ಲಿ ಕೇಳ್ತಾರೆ. ಅಂದ್ರೆ ಚರ್ಚೆಗಳಾಗ್ಬೇಕಲ್ಲ ಸರ್. ಒಂದು ಮೈತ್ರಿ ಭಾಗವಾಗಿದ್ದೀವಿ ಅಂದಾಗ ಪರಸ್ಪರವಾಗಿ ಒಂದು ಧರ್ಮ ಪಾಲನೆ ಮಾಡೋದೇ ಒಂದು 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 ಗಟ್ಟಿತನ. ಅದು ಹೇಗೆ ನಾವು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಿ ಬೆಂಗಳೂರಿನ ರೂರಲ್ ಅಲ್ಲಿ ಕಷ್ಟಪಟ್ಟು ನಾವು ಗೆಲ್ಲಿಸ್ಕೊಟ್ವಿ ಕಾಂಗ್ರೆಸ್ನ.
ಏನ್ ಮಾಡಿದ್ರು ಕಾಂಗ್ರೆಸ್ ಅವರು? ನಡಳ್ಳಿ ಅವರೇ, ನಾನು ನನ್ನ ಸರ್, ವಾದ ಕಾಂಗ್ರೆಸ್ ಅವರು ಕೊಡ್ಲಿ. ಮೋದಿ ಇಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಸರ್. ಆ ವಿಷಯದಲ್ಲಿ ಯಾರಿಗೂ ಡಿಸ್ಪ್ಯೂಟ್ ಇಲ್ಲ, ಡಿಸ್ಪ್ಯೂಟ್ ಯಾರಿಗೂ ಇಲ್ಲ. ಒಂದು ಫಾರ್ಮಿಡೇಬಲ್ ಮೈತ್ರಿ ಮಾಡ್ಕೊಂಡಿದ್ದೀರಿ, ಅಫ್ಕೋರ್ಸ್ ಮೈತ್ರಿ ನಿಮಗೆ ಪಾಸಿಟಿವ್, ಅದರ ಬಗ್ಗೆನೂ ಏನು ಡಿಸ್ಪ್ಯೂಟ್ ಇಲ್ಲ. ಡಿಸ್ಪ್ಯೂಟ್ ಇರುವಂಥದ್ದು ಅದರ ಲಾಭವನ್ನು ತಗೊಂಡು ಅದನ್ನು ಮತಗಳಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಸ್ಥಳೀಯ ನಾಯಕರಲ್ಲಿ ಒಂದು ಒಗ್ಗಟ್ಟಿರಬೇಕು. ಅಲ್ಲ, ಈಗ ನಿಮ್ಮ ಅರ್ಜೆಂಟ್ಗೆ ಅನೌನ್ಸ್ ಆಗ್ಬೇಕಂತೀರಾ? ಅರ್ಜೆಂಟಿಗೆ ಅನೌನ್ಸ್ ಆಗೋದಲ್ಲ ನಾನು ಒಂದು ನಿಮಿಷ ಸರ್, ಒಂದು ನಿಮಿಷ ನಾನು ಅನೌನ್ಸ್ ಯಾವಾಗ ಮಾಡ್ತೀವಿ ಅವಾಗ ನಾವು ಹಾಕ್ತೀವಿ. ಒಂದು ನಿಮಿಷ ಪ್ರಶ್ನೆ ಅದಲ್ಲ. ಅರೆ, ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುವಂಥ ಹಂತ ತಲುಪ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ನಮ್ಮ ವರಿಷ್ಠರು ಚರ್ಚೆ ನಡೆದಿದೆ, ಅಂತಿಮ ಆಗ್ತದೆ. ಅಂತಿಮವಾಗಿ ಯಾವ್ಯಾವ ಸೀಟುಗಳು ಯಾರ್ಯಾರು ಎಲ್ಲಿ ನಿಲ್ತಾರೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಕ್ಕೆ ಖಂಡಿತವಾಗಲೂ ಕೂಡ ನಾವು ತಿಳಿಸ್ತೇವೆ. ಅದನ್ನು ತಾವೇ ಅನೌನ್ಸ್ ಮಾಡ್ತೀರಾ, 100ಕ್ಕೆ 100 ನಾವು ಗೆಲ್ತೇವೆ, ಎರಡು ಮಾತಿಲ್ಲ. ಆದರೆ ಇದು ಯಾದವ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಹೇಳಿದರು. ನಾನು ಅನ್ಯತಾ ಅವ್ರು ಮಾತಾಡೋದನ್ನ ಮಧ್ಯದಲ್ಲಿ ಮಾತಾಡಿಲ್ಲ, ಅವ್ರು ಮಾತಾಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಮೊನ್ನೆ ಕಾಂಗ್ರೆಸ್ನವರು 5 ಸೀಟನ್ನು ಅನೌನ್ಸ್ ಮಾಡಿದ್ದಾರೆ ಅಲ್ವಾ? 7 ನಮ್ಮ ಕರ್ನಾಟಕದಲ್ಲಿ ಹೌದಾ? ಆಯಿತು, 7 ಸೀಟ್ ಅನೌನ್ಸ್ ಮಾಡಿದೆ. ಅದರಲ್ಲಿ ನನಗೆ ಹೇಳಿ, ಕಾಂಗ್ರೆಸ್ ಬಿಟ್ಟು ಮೂಲ ಕಾಂಗ್ರೆಸ್ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಅಲ್ಲಿ? 3 ಜನ. ಯಾಕೆ ಗೊತ್ತಾ? ಅಲ್ಲಿ ಯಾವುದೇ ಒಬ್ಬ ಒಂದೇ ನಿಮಿಷ ಸರ್, ನಾನು ಹೇಳ್ತೀನಿ, ಅಲ್ಲಿ ಯಾಕೆ ನಿಮ್ಗೆ ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ, ಬಿ ಜೆ ಪಿಯಲ್ಲಿ ಗೊಂದಲ ಇದೆ ಅಂತಿರಲ್ಲ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋರೇ ಇಲ್ಲ ಅವರು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋರೇ ಇಲ್ಲ. ಕಾಂಗ್ರೆಸ್ನಲ್ಲಿ ನಿಲ್ಲೋದಕ್ಕೆ ಅಲ್ಲಿ ಇವತ್ತು ಲೋಕಸಭೆಗೆ ಕ್ಯಾಂಡಿಡೇಟ್ ಇಲ್ಲದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ಆಂತರಿಕವಾದಂಥ ಒಂದು ಪ್ರಜಾಪ್ರಭುತ್ವ ಇರೋದರಿಂದ ನಾವು ಚುನಾವಣೆಯಲ್ಲಿ 370 BJP ಗೆಲ್ಲಬೇಕಾಗಿದೆ, NDA 400ಗಿಂತ ಜಾಸ್ತಿ ಗೆಲ್ಲಬೇಕಾಗಿದೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಎಲ್ಲ ಸಾಧಕ ಬಾಧಕಗಳನ್ನು ಗಂಭೀರವಾದಂಥ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಂಡಿಡೇಟ್ಗಳನ್ನು ಖಂಡಿತವಾಗಲೂ ಕೂಡ ಉತ್ತಮವಾದಂಥ ಕ್ಯಾಂಡಿಡೇಟ್ಗಳು, ಜನಮೆಚ್ಚುವಂಥ ಕ್ಯಾಂಡಿಡೇಟ್ಗಳನ್ನ, ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ. 28ಕ್ಕೆ 28 ನಾವು ಗೆದ್ದೇ ಗೆಲ್ತೇವೆ. ಯಾರೂ ಕೂಡ ಅಸಮಾಧಾನ ಆಗ್ತಂಥದ್ದಾಗಲಿ ಅಥವಾ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.